ಸಿ ಮಕ್ಕಳೇ, ಫಸ್ಟ್ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ದೆನ್ ಬೆಲ್ಲ ಇಟ್ಕೊಳ್ಳಿ, ಖಾಲಿ ಆಗ್ತಾ ಬಂತು. ದೆನ್ ಟೀ ಇದು ಇಟ್ಕೊಳ್ಳಿ. ಸಿ ಐ ಥಿಂಕ್ ವೈಡಲ್ಲಿ ಇಟ್ಟಿರೋದಕ್ಕೆ ಅಷ್ಟು ಚಂದ ಕಾಣ್ತಿಲ್ಲ ಕಾಣುತ್ತೆ. ನಾನು ಅವತ್ತಿಂದ ಹೇಳ್ತಿದ್ದಲ್ಲ ಅಣ್ಣ ಬರ್ತಾರೆ ಸ್ಕೂಟಿ ತಂದ್ಮೇಲೆ ನಾನು ತಿರ್ಗಕ್ಕೆ ಹೋಗ್ತೀನಿ ಅಂತ. ಇವ್ರು ಬರಲಿಲ್ಲ, ನಾನು ಹೋಗಲಿಲ್ಲ. ಇವತ್ತು ಬಂದು ನಿನ್ನೆ ಹೋದ ಮಗು ಇವತ್ತು ಪ್ರತ್ಯಕ್ಷವಾಗಿದೆ. ಹೇಗೆ ಮಲಗಿದಳು ನೋಡಿ, ಪಪ್ಪಿ ಶೇಮ್ ಇಲ್ಲದೆ ಉಲ್ಟ ತಿರುಗಿ. Cause you're the one that I like, I can't deny. Every night you're on my mind, so if I... Hello, welcome back to my channel. I am Ajit. Time 9:30 ಆಗಿದೆ. ಇವಾಗ ಎದ್ದಿದ್ದೀನಿ. ನಮ್ಮಮ್ಮ ಎಂತ ಮಾಡ್ತಿದ್ದೀರ? ನನ್ನ ಬಿಟ್ಟು ತಿಂಡಿ ತಿಂತಿದ್ದೀರಾ ಅಮ್ಮ? 12 ಗಂಟೆಗೆ ಎದ್ದ ಅಮ್ಮ ನಾನು. ಓಯ್ ಚಾಯ್, ವಾವ್ ಚಾಯ್. ಗಲೀಜ್ ಇರುತ್ತೆ, ಅದೇನು ಮಾಡೋಕ್ಕಾಗಲ್ಲ. ಬೆಳಿಗ್ಗೆ ಕೆಲಸ ಮಾಡುವಾಗ ಅದೆಲ್ಲರೂ ಗೊತ್ತಪ್ಪ. ಏನಾಗಲ್ಲ, ನೀವು ಊಟ ಮಾಡಿ. ಅದು ತೋರಿಸಿದ್ರೆ ಏನಾಗುತ್ತೆ? ಆಯ್ತ್ರಿ. ಶಿಟ್, ಯಾರು ನನ್ನ ಫ್ರೆಂಡ್ಸ್ ಯಾರಾದ್ರೂ ಇದ್ದೀರ? ಸುತ್ತ ಹೋಗ್ಬೋದಿತ್ತು. ನೋಡೋಣ, ಏನಾದ್ರು ಮಾಡ್ಬೇಕು ಇವತ್ತು. ನಾನಾದರೂ ಸುತ್ತಕ್ಕೆ ಹೋಗ್ಬೋದಲ್ಲ. ನಾನು ಒಬ್ಬನೇ ಹೋಗ್ತೀನಿ, ಗಾಡಿ ಬೇರೆ ಚಂದ ಆಗ್ತಿತ್ತು. ನೋಡೋಣ, ಒಬ್ಬನೇ ನಡ್ಕೊಂಡು ಹೋಗಿ ನಮ್ಮೂರು ಸ್ವಲ್ಪ ತೋರಿಸ್ತೀನಿ. ಹಾಗೆ ಗೊತ್ತಾಯ್ತಾ ನಮ್ಮೂರು ಹೇಗಿದೆ ಅಂತ. ವಾಟ್ ಚುಮಿ ವಾಟ್? ಹೊಟ್ಟೆ ಫುಲ್ ಆಯ್ತು ಅಲ್ಲಿ. ಹೊಟ್ಟೆ ಫುಲ್ ಆಗಿ ಒಂದು ಸುತ್ತಿನ ತಿಂದಿಲ್ಲ, ಹೊಟ್ಟೆ ಫುಲ್ ಆಯ್ತು. ನಿಮ್ಗಲ್ಲ ರೀ, ಇವ್ರಿಗಂದಿದ್ದು ನಾನು. ಇನ್ನೂ ಬ್ರಷ್ ಮಾಡಿಲ್ಲ. ಬ್ರಷ್ ಎಲ್ಲ ಮಾಡಿ ಮುಖ ಎಲ್ಲ ತೊಳೆದು ವಾಪಸ್ ಆಮೇಲೆ ಹೋಗೋಣ. ನಮ್ಮಮ್ಮ ಏನೋ ಮಾಡ್ತಿದ್ದಾರೆ, ಅದನ್ನ ತೋರಿಸ್ಬೇಕು ಅಂದ್ಕೊಂಡಿದ್ದಾರೆ. ಅಮ್ಮ ತೋರಿಸ್ಬೇಕಂತಲ್ಲ, ನೋಡು. ಹೌದು, ABC ಜ್ಯೂಸ್. ಯಾಕೆಂದ್ರೆ ನನ್ನ ಮಗ ಬ್ಲಡ್ ಡೊನೇಟ್ ಮಾಡ್ತಾನಲ್ಲ, ಸ್ವಲ್ಪ ಬ್ಲಡ್ ಆಗ್ತಾ ಇರಲಿ, ಅದಕ್ಕೆ ಅವನು ಅಷ್ಟೇ ಮನೆಗೆ ಬರೋದು ಬ್ಲಡ್ ಮಾಡ್ಕೊಳ್ಳೋಕ್ಕೆ, ಡೊನೇಟ್ ಮಾಡಕ್ಕೆ. ಎಂತ ಡೊನೇಟ್ ಮಾಡೋಕ್ಕೆ? ಬ್ಲಡ್. ಬೇರೆ ಅರ್ಥದಲ್ಲಿ ಹಾಕೊಳ್ತಾರೆ ಎಲ್ಲರೂ. ಬೇರೆನೇ ಮಾತಾಡೋದು. ಮತ್ತೆ ಬ್ಲಡ್ ಡೊನೇಟ್ ಮಾಡೋದು, ಮತ್ತೆ ಎಂತ ಮಾಡೋದು? ಆಯ್ತಪ್ಪ, ಬ್ಲಡ್ ಡೊನೇಟ್ ಮಾಡೋದ ಇದು ನಿನಗೆ ಬ್ಲಡ್ ಆಗ್ಲಿ ಅಂತ. ನೀನು ಡೊನೇಟ್ ಮಾಡ್ಬೇಕಲ್ಲ. ಡೊನೇಟ್ ನಾನು ಮಾಡಿದ್ದೀನಿ ಒಂದ್ಸರಿ, ಮೊನ್ನೆ ಒಂದ್ಸರಿ ಮಾಡಿದ್ದೀನಿ. ಹೌದು, ಮಾಡ್ತಾ ಇರ್ಬೇಕಲ್ಲ, ಅದಕ್ಕೆ ಪಾಪ ಅಂತ ಮಾಡೋದು, ಬ್ಲಡ್ ಆಗಲಿ ಅಂತ. ವಾಟ್ ಈಸ್ ದಿಸ್? ನಳ್ಳಿಕಾಯಿ, ಕ್ಯಾರೆಟು, ABC. ಓಕೆ, ಆ್ಯಪಲ್, ಬೀಟ್ರೋಟ್, ಕ್ಯಾರೆಟ್. ಇದಕ್ಕೆ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ. ಇದು ನಿಮ್ದು ಸ್ಪೆಷಲಾ? ಸ್ಪೆಷಲ್, ನಂದು ಸ್ಪೆಷಲ್. ಓಕೆ, ಥ್ಯಾಂಕ್ಸ್. ಇವಾಗಲೇ ಥ್ಯಾಂಕ್ಸ್ ನಿಮಗೆ. ಮಾಡಿಕೊಡಿ ನನಗೆ. ಕೂದಲಿಗೆಲ್ಲ ಒಳ್ಳೇದಿದು. ಇದಾ? ಆ್ಯಕ್ಚುಲಿ ಸ್ಕಿನ್ಗೂ ಒಳ್ಳೇದು. ಇದರಲ್ಲೆಲ್ಲದು ಸ್ಕಿನ್ನಿಗೆ ಒಳ್ಳೇದು. ಅದೌದು. ಆ್ಯಕ್ಚುಲಿ ಸ್ಕಿನ್ ಕೇರ್ ಮಾಡ್ತಾರಲ್ಲ ಅವರು, ಈ ಜ್ಯೂಸ್ ಕುಡಿತಾರೆ. ಮತ್ತೆ ನನ್ನ ಸ್ಕಿನ್ ಕೇರ್ ಆಗಿಲ್ಲ. ಅದಷ್ಟೇ ಕೇರ್ ಮಾಡಬೇಕು. ಕಾಡ್ಲಿ ಇದನ್ನ ಕುಡಿದ್ರೆ ಸಾಕಾಗಲ್ಲ. ಸ್ಕಿನ್ನಿಂದೆಲ್ಲ ನನಗೆ ಮನೆ ಕೆಲಸನೇ ಆಗುತ್ತೆ. ಸ್ಕಿನ್ ಕೇರ್ ಮಾಡೋದಂತಲ್ಲ, ನನ್ನ ಸ್ಕಿನ್ ಹೆಂಗೆ ಇದೆ ಹಂಗೆ ಇರಲಿ. ಅದು ನಿನ್ನ ಫೋನಲ್ಲಿ ಅಂತ ಡಬ್ಬ ಥರನೇ ಬೀಳುತ್ತೆ ನನ್ನ ಸ್ಕಿನ್. ನಿಮ್ದು ಮೊಬೈಲಲ್ಲಿ ಸೂಪರ್ ಬೀಳುತ್ತೆ. ಏನು ಹೇಳಲ್ಲ. ಈಗ ಏನು ಮಾಡೋಕ್ಕಿದೆ ಅದನ್ನ ಮಾಡ್ತೀನಿ ನಾನು. ರಪ್ಪ ನಿನ್ನೆ ಹೋದ ಮಗು ಇವತ್ತು ಪ್ರತ್ಯಕ್ಷವಾಗಿದೆ. ನಾಚಿಗೆನದೆ ನೀನು ನೋಡಿ ಎಷ್ಟು ಬ್ಲ್ಯಾಕ್ ಕಾಣ್ತೀಯ ಅವಳ ಮುಂದೆ. ಎಷ್ಟು ಬ್ಲ್ಯಾಕ್ ಕಾಣ್ತೀಯ ನೋಡು. ಇವತ್ತು ಎಕ್ಸಾಮ್ ಬರೆಯಕ್ಕ ನಮ್ಮ ಹುಡುಗ ಎಕ್ಸಾಮ್ ಬರೆಯಕ್ಕೆ ಹೋಗ್ತಿದ್ದಾನೆ. ಯಾವತ್ತು? ಇವತ್ತಲ್ವಾ? ನಾಳೆ ಎಕ್ಸಾಮ್ ಬರೆಯಕ್ಕೆ ಹೋಗ್ತಿದ್ದಾನೆ ಮ್ಯಾಂಗ್ಳೂರ್ಗೆ. ಎಂತ ಎಕ್ಸಾಮ್? ಮೂಡ್ಬಿದ್ರೆ ಬರ್ದು ಅಲ್ಲೇ ಸೆಟ್ಲ ನೀನು. ಗೊತ್ತಾಗುತ್ತೆ ಹೇಗಿರುತ್ತಂತ. ಅದು ಫಸ್ಟ್ ಟೈಮ್ ಬೇರೆ, ಫಸ್ಟ್ ಟೈಮ್ ಹೋಗೋದು ಹೆಂಗಿರುತ್ತಂತ ಗೊತ್ತಾಗುತ್ತೆ. ನಮಗಂತೂ ಎಲ್ಲ ಹರಿದೋಗಿತ್ತು.
ನಿಂಗೂ ಹರಿದೋಗುತ್ತೆ. ಅದು ನೀನು ಇಷ್ಟು ಚಿಕ್ಕ ಎಷ್ಟನೇ ಕ್ಲಾಸು? 5. ಯು ನೋ ವಾಟ್ ಈಸ್ ಸೆಟ್ ಟು ಮೀ? ಕಥಮ್. ನೀನು ಹೋಗಲ್ಲ? ಹಾಂ, ನೀನು ಹೋದರೆ ಅಲ್ಲಿರೋಕ್ಕಾಗಲ್ಲ ಬಿಡು. ಇವನಿರ್ತಾನೆ, ಇವನೊಂದು ನಂಬಿಕೆ ಉಂಟು ನನಗೆ, ಧೈರ್ಯ ಉಂಟು ಇವನು ಇರ್ತಾನೆ ಅಂತ. ನೀನಿರಲ್ಲ, ಇರ್ತೀನಿ ನೀನು. ಚಿಕ್ಕವನಿದ್ದಾಗ ಎಲ್ಲ ಮನೆಗೆ ಹೋಗ್ತಾ ಇದ್ದೆ. ಹೌದಾ? ಇವನು ಹೋಗ್ತಾನ? ಇಲ್ಲ, ಅಮ್ಮನ ಬಿಟ್ಟು ಹೋಗೋದೇ ಇಲ್ಲ. ಅದೇ ಗೊತ್ತಾಗ್ತುಂಟು, ನೋಡುವಾಗನೇ ಗೊತ್ತಾಗ್ತುಂಟು. ಓಕೆ, ಸ್ವಲ್ಪ ತಿರ್ಗ್ಬರೋಣ ಹೊರಗಡೆ ಎಲ್ಲ. ಬಾಯ್ ಸುಮಿ ಮಗಳೇ, ಬಾಯ್ ಬಾಯ್ ಬಾಯ್. ಇವರೇ ನೋಡಿ, ನಾನು ಅವತ್ತಿಂದ ಹೇಳ್ತಿದ್ದಲ್ಲ ಅಣ್ಣ ಬರ್ತಾರೆ ಸ್ಕೂಟಿ ತಂದ್ಮೇಲೆ ನಾನು ತಿರ್ಗಕ್ಕೆ ಹೋಗ್ತೀನಿ ಅಂತ. ಇವರೇ ಇವ್ರು ಬರಲಿಲ್ಲ, ನಾನು ಹೋಗಲಿಲ್ಲ. ಇವತ್ತು ಬಂದಿದ್ದಾರೆ, ಅದು ಅನ್ಎಕ್ಸ್ಪೆಕ್ಟೆಡ್. ನಂಗೆ ಗೊತ್ತಿರಲಿಲ್ಲ ಇವ್ರು ಬರ್ತಾರೆ ಅಂತ. ನಾನು ಹೊರಗಡೆ ತೋರ್ಸೋಣ ಅಂತ ಹೊಡಿದ್ದೆ, ಅದೇ ಟೈಮಲ್ಲಿ ಬಂದರು. ನರ್ವಸ್. ಏಯ್, ಈ ಹುಡುಗಿ ಯಾಕೆ ಹೊರಡಿದೆ ಅಂತ ತೋರಿಸ್ತೀನಿ ಇಲ್ಲಿ. ಇದನ್ನ ತೆಗ್ದು ನೆಲ ಕೊಡಿಯೋಕ್ಕೆ. ಓಹ್, ರಿಮೋಟ್ ಮೇಡಮ್, ರಿಮೋಟ್. ವಾ ವಜಾ. ಮತ್ತೆ ಏನು ಇವತ್ತು ನಮ್ಮನೆಗೆ ಬಂದಿರೋ ಒಂದು ಸುದ್ದಿ ಏನಿದೆ? ಏನೋ ಸುದ್ದಿ ಇದೆ ಇಲ್ಲಿ ಬ್ಯಾಗಲ್ಲಿ. ಅಮ್ಮ ಇಲ್ಲಿ ಸುಂದ್ರಕ್ಕ. ಸರಿ ಬಾಯ್, ನಾನು ಒಂಚೂರು ಹೊರಗಡೆ ಹೋಗಿ ಬರ್ತೀನಿ. ಕಾರ್ ನಿಲ್ಸಿರೋದೇ ಬಂತು ಯಾರು. ಕಾರ್ ಬಿಡೋಕ್ಕೂ ಬರಲ್ಲ, ಏನಿಲ್ಲ. ಸ್ಕೂಟಿಯಲ್ಲಿ ಅದ್ರ ಹೋಗೋಣ. ಸ್ಕೂಲಲ್ಲಿ ಫುಲ್ ಎಲ್ಲ ಹೊರಗಡೆ ಇದ್ದಾರೆ. ತೋರಿಸೋಣ ಅಂದರೆ ಅದು ತೋರಿಸ್ತೀನಿ, ತೋರಿಸ್ತೀನಿ ಇವಾಗ. ಇಲ್ಲೇ ಆಡ್ತಿದ್ದು ಮೊದಲು. ನಾಸ್ಟಾಲಜಿ ಯಾರು, ಬಟ್ ಫುಲ್ಲು ಇದು ಬಂದಿದೆ, ಎಂತ ಹೇಳ್ತಾರೆ, ಕಾಡು ಥರ ಬೆಳೆದಿದೆ ಎಲ್ಲ. ಅದು ಅವಾಗಿನ ಥರ ಕಾಣ್ತಿದೆ. ಅವಾಗ ಏನೋ ಒಂಥರ ಫೀಲ್ ಆಗ್ತಿತ್ತು, ಇವಾಗ ಫೀಲ್ ಆಗ್ತಿಲ್ಲ ನೋಡಿ. ಸ್ಕೂಲು ಕೂಡ ಸ್ವಲ್ಪ ಚೇಂಜ್ ಆಗಿದೆ ಯಾರು. ನಾವು ಹೋದ್ಮೇಲೆ ಸೂಪರ್ ಮಾಡಿದ್ದಾರೆ. ಇಲ್ಲಿ ತೋರಿಸ್ತೀನಿ ಇವಾಗ. ಸಂಜೆ ತೆಗಿತೀನಿ. ಇಲ್ಲಿ ಮ್ಯಾಮ್ ಅವರೆಲ್ಲ ಹೊರಗಡೆ ಇದ್ದಾರೆ. ನಾನು ಯಾವ ಸ್ಥಿತಿಯಲ್ಲಿದ್ದೀನಿ ನೋಡಿ. ಇಲ್ಲಿ ಇದೆಲ್ಲ ಇದು ಸ್ಕೂಲೊಳಗೂ ಹೋಗೋಕ್ಕಾಗಲ್ಲ. ಹಂಗೆ ಸ್ವಲ್ಪ ತೋರಿಸ್ತೀನಿ. ಎಲ್ಲ ಈ ಕಡೆ ನೋಡ್ತಿದ್ದಾರೆ ಯಾರು. ನಂಗೆ ಗಾಡಿ ನೋಡಿಲ್ವಾ? ಯಾಕೆ ಹಿಂಗೆ ನಿಂತಿದ್ದಾರೆ ಅಂತ ಎಲ್ಲರೂ ಎಲ್ಲ ಈ ಕಡೆ ನೋಡ್ತಿದ್ದಾರೆ. ಹೋಗೋಣ ಅಂತ ಹಂಗಾರೆ. ಗಾಯ್ಸ್, ನನ್ನ ಫ್ರೆಂಡ್ಸ್ ಇದ್ದಾರೆ ಅಂತ ನೋಡಿಕೊಂಡು ಆಮೇಲೆ ತೋರಿಸ್ತೀನಿ ಯಾರು. ಇಲ್ಲಿ ಅಲ್ಲಿ ತೋರ್ಸೋಕ್ಕಾಗಲಿಲ್ಲ, ಮ್ಯಾಮ್ ಅವರೆಲ್ಲ ಸೀದಾ ಹೊರಗಡೆ ಬಂದರು ಲಂಚ್ಗೇನು. ನೋಡೋಣ ಹೋಗಿ, ಆಮೇಲೆ ಫ್ರೆಂಡ್ಸ್ ಇದ್ದಾರೆ ಅಂತ ನೋಡಿ ಆಮೇಲೆ ತೋರಿಸ್ತೀನಿ. ಚರ್ಚ್ ಆಲ್ರೆಡಿ ನೋಡಿದ್ದಾರೆ ತುಂಬ ಜನ, ಆದರೂ ಯಾರ್ಯಾರು ಹೊಸಬ್ರು ನೋಡಿಲ್ಲ ಅಂತ ತೋರಿಸೋಣ ಅಂತ ಬಂದೆ. ಬಟ್ ಏನೋ ಕೆಲಸ ಆಗ್ತಿದೆ ಹೊರಗಡೆ, ತುಂಬ ಕೆಲಸ ಮಾಡ್ತಿದ್ದಾರೆ, ಅದಕ್ಕೆ ಒಳಗೆ ಬಿಡಲಿಲ್ಲ. ಸೊ ಎಂತ ಮಾಡೋದು, ಸುತ್ತೋಣ ಅಂದರೆ ಎಂತ ಸುತ್ತೋದು, ಹೋಗ್ಬೇಕಂತ ನನಗೆ. ಶಿಟ್ ಯಾರ್, ಫ್ರೆಂಡ್ಸು ಇಲ್ಲ. ಫ್ರೆಂಡ್ಸ್ ಮನೆಗೂ ಹೋಗಿ ಬಂದೆ, ಅವರು ಬೀಗ ಹಾಕಿದ್ದಾರೆ, ಸಂಜೆ ಬರ್ಬೋದೇನೋ ಅಂತ. ದೇವ್ರ ಮನೆ ಹೋಗೋಣ ಅಂದರೆ ಅಣ್ಣ ಇವಾಗ ಬೇಗ ಹೋಗ್ತಾರೆ, ಇಲ್ಲಾಂದರೆ ನಾನು ಒಬ್ಬನೇ ಸೋಲೋ ರೈಡ್. ವಾವ್, ಸೂಪರ್ ಆಗ್ತಿತ್ತು. ನೋಡೋಣ, ಕೇಳ್ತೀನಿ ಎಂತ ಅಂತ. ಇಲ್ಲ ಸೀದಾ ಮನೆಗೆ ಹೋಗೋಣ. ಆ ಕಡೆ ಹೋಗ್ತೀನಿ ಈಗ, ಇಲ್ಲ ವಾಪಸ್ ಮನೆಗೆ ಹೋಗ್ತೀನಿ. ವಿಲ್ ಸಿ. ಐ ಥಿಂಕ್ ವೈಡಲ್ಲಿ ಇಟ್ಟಿರೋದಕ್ಕೆ ಅಷ್ಟು ಚೆಂದ ಕಾಣ್ತಿಲ್ಲ ಕಾಣುತ್ತೆ. ಚಂದ ಇಲ್ವಾ? ಚಂದ ಆಗುತ್ತೆ. ಓಕೆ, ಮಸ್ತ್ ರೋಡ್. ಆ್ಯಕ್ಚುಲಿ ಈ ರೋಡಲ್ಲಿ ನನ್ನ ಫ್ರೆಂಡ್ನ ಬಿಡೋಕೆ ಬರ್ತಿದ್ವಿ ನೈಟು. ಫುಲ್ ಇಲ್ಲಿ ಎಂತ ಕಾಣಲ್ಲ, ಇಲ್ಲಿ ನೋಡಿ ಫುಲ್ಲು ಹೈವೇ ಥರ ಅಷ್ಟು ದೂರ ಉಂಟಾ. ಬರುವಾಗ ಮುಂದೆ ಎಂತ ಕಾಣ್ತಿರ್ಲಿಲ್ಲ, ಹೆಡ್ಲೈಟ್ ಕೂಡ ಇರಲಿಲ್ಲ ನಮ್ದು ಆ ಸ್ಕೂಟಿಯಲ್ಲಿ. ಇನ್ನೊಂದಿತ್ತು, ಎಂತ ಭಯ ಆಗ್ತಿತ್ತು ಗೊತ್ತಾ. ಹಿಂದೆ ಎಲ್ಲ ನೋಡೋಕೆ ಇನ್ನೂ ಭಯ ಆಗೋದು, ಎಲ್ಲಿ ಹಿಂದೆಯಿಂದ ಬರ್ತಿದೆ ಏನಾದರೂ ಅಂತ. ಅದು ಚಂದ ಆಗುತ್ತೆ. Started painting all the walls just to see if you like the shade. I would love just to be stuck to your side, not with anybody else. It's enough just to keep us occupied. Please don't go. I would love
just to be stuck to your side. Not with anybody else. Anybody else, it's enough just to ಗೈಸ್ ಹೇಗೆ ಮಲಗಿದಾಳೆ ನೋಡಿ, ಪಪ್ಪಿ ಶೇಮ್ ಇಲ್ಲದೆ ಉಲ್ಟಾ ತಿರುಗಿ ಪಪ್ಪಿ ಶೇಮ್ ಇಲ್ಲದೆ ಮಲ್ಕೊಂಡಿದ್ದಾಳೆ. ಪಪ್ಪಿ ಶೇಮ್ ಆಗಲ್ವ ನಿಮಗೆ? ಪಪ್ಪಿ ಶೇಮ್. ಗೈಸ್ ನಮ್ಮಮ್ಮ ಚಹಾ ಇಡ್ತಿಲ್ಲ, ನಾನೇ ಇಟ್ಕೊಳ್ತೀನಿ ಇವಾಗ. ಅಮ್ಮ ಎಂಚತಿ ಬಲ್ಲೆ ಚಾನ ಕನ್ನಾನ ಬನ್ನಿ, ಚಹಾ ಮಾಡೋದು ಹೇಳ್ಕೊಡ್ತೀನಿ ಮಕ್ಕಳು, ನಿಮಗೆ ಹೇಳ್ಕೊಡ್ತೀನಿ ಬನ್ನಿ. ಮಕ್ಕಳೇ, ಫಸ್ಟ್ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ, ದೆನ್ ಬೆಲ್ಲ ಇಟ್ಕೊಳ್ಳಿ, ಖಾಲಿ ಆಗ್ತಾ ಬಂತು. ದೆನ್ ಟೀ ಇದು ಇಟ್ಕೊಳ್ಳಿ. ದೆನ್ ಬೆಲ್ಲನ ಎಷ್ಟು 3 ಸ್ಪೂನ್ ಹಾಕಿ, ದೆನ್ ಇದನ್ನ ಹಾಕಿ. ಓಕೆ, ಇದೆಷ್ಟು ಸ್ಪೂನ್ ಅಂದರೆ ಅಮ್ಮ 7 ಸ್ಪೂನ್ ಚಾ ತಬಿಡಿ. ಓಕೆ, ಇದ್ರ ಸ್ವಲ್ಪ ಹಾಕ್ಬೇಕಂತ ಎಂತ ಅದು ಏನೋ ಇರ್ಬೋದು, ಅಮ್ಮಂದು ಕಲೆ ಏನೋ ಇರ್ಬೋದು, ನೋಡೋಣ. ಇಷ್ಟೇ ಅಂತೆ, ಒಂದೇ ಸರಿ ಮೇಲೆ ಬಂತು. ಅಮ್ಮ ಮಿತ್ತು ಬರ್ಕೊಂಡಿತ್ತು ಅವರನ್ನೇ. ರೈಟ್, ಓ ಬರ್ತಾ ಇಲ್ಲ, ಹೆಂಗಾಗಿರುತ್ತೋ ದೇವರು ಗೊತ್ತು. ಇನ್ನೊಂದು ಸ್ವಲ್ಪ ಹಾಕೋಣ, ಮೇ ಬಿ ಇವಾಗ ಬರ್ಬೋದು. ಈ ಹಾಲಲ್ಲಿ ಮಾಡ್ತಾರಲ್ಲ ಅದಾದರೆ ಮಾಡ್ಬೋದಪ್ಪ, ಇದು ಸ್ವಲ್ಪ ಡಿಫ್ರೆಂಟ್. ಅದಕ್ಕೆ ಏನು ಮಾಡೋದು ಅಂತ ಗೊತ್ತಿಲ್ಲ ನನಗೆ. ಫಸ್ಟ್ ನಾನು ಹೇಗಿಡೋದು ಗೊತ್ತಾ, ಫಸ್ಟ್ ನೀರು ಹಾಕಿ ಅದಕ್ಕೆ ಸಕ್ಕರೆ ಹಾಕಿ ಟೀ ಪುಡಿ ಹಾಕಿ ಆಗಿಟ್ಟು ಆಮೇಲೆ ಹಾಲು ಹಾಕ್ತಾರಲ್ಲ, ಅದು ನಾನು ಇಡೋದು. ಅಷ್ಟೇ ಕಳಿಸ್ಕೊಟ್ಟಿರೋದು ನಮ್ಮಮ್ಮ. ಅಮ್ಮ ಮಾತ್ರ ಹಾಲಲ್ಲಿ ಕಳ್ಳಿ ಥರ ನೋಡೋದು ನೋಡಿ. ಅಮ್ಮ ಮಾತ್ರ ಹಾಲಲ್ಲಿ ಇಡ್ತಾರೆ. ಹಾಲಲ್ಲಿ ಹೆಂಗಿರ್ತಾರೆ ಅಂತ ಗೊತ್ತಿಲ್ಲ, ಅದೇ ಚಂದ ಹಾಲಲ್ಲಿ ಇಡೋದು. ಅದಕ್ಕೆ ನಾನು ಟೀ ಇಡೋಕ್ಕೆ ಹೋಗಲ್ಲ. ಬ್ಲ್ಯಾಕ್ ಟೀ ಗೈಸ್ ಎಲ್ಲ ಕಮ್ಮಿ ಇದೆ ಇದರಲ್ಲಿ, ಎಲ್ಲ ಕಮ್ಮಿ ಆಗಿದೆ. ಅಮ್ಮ ಆಮೇಲೆ ಸರಿ ಮಾಡ್ತು ಸ್ವಲ್ಪ. ಆಮೇಲೆ ಮುಟ್ಟಂಗ ನೋಡಿ ಚಾರ್ಜಕ್ಕೆ ಕಣ್ಣುಗಂತ ಯಾಕ್ರಿ ಚಾನೆ ತೇಪ ಫೋನು ತಪ್ಪೇರು. ಯಾರ್ದು ಮನೆ ನೋಡ್ತಿದ್ದಾರೆ, ಹೊಸ ಮನೆ ಕಟ್ಟಿದಾರಂತೆ ಯೂಟ್ಯೂಬಲ್ಲಿ. ಇದನ್ನೇ ಹೇಳೋದು ನನಗೆ, ಹೊಸ ಮನೆ ಕಟ್ಟಿದ್ದಾರೆ. ಹಾಪ ಓಕೆ, ಐ ಹೋಪ್ ಯು ಎಂಜಾಯ್ ದ ವ್ಲಾಗ್. ನಾಳೆ ಸಂಡೇ, ನಾಳೆ ಬೇಗ ಎದ್ದೇಳ್ಬೇಕಂತ ಇದ್ದೀನಿ. 7, 8 ಅಟ್ಲೀಸ್ಟ್ 8ಗೆಲ್ಲ ಇದ್ದರೆ ಟೈಮ್ ಸ್ಲೋ ಹೋಗುತ್ತೆ, ಅಂದರೆ ಗೊತ್ತಾಗುತ್ತೆ, ನಾರ್ಮಲಾಗಿ ಹೋಗುತ್ತೆ. 9:30, 10 ಮೇಲೆಲ್ಲ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇವತ್ತಾದರೆ ಸ್ವಲ್ಪ ಸುತ್ತಾಡಿದೆ, ನಾಳೆ ಅಂತ ಮಾಡೋದು. ನಾನು ಮನೇಲಿರ್ತೀನಿ, ಮನೇಲಿ ಬಿದ್ಕೊಂಡು ನನಗೆ ಮೂವಿ ನೋಡೋಕ್ಕಾಗಲ್ಲ, ಸೀರೀಸ್ ಎಲ್ಲ ನೋಡೋದು. ಟೈಮ್ ಇರುತ್ತೆ, ನೋಡೋಕ್ಕಾಗಲ್ಲ ಯಾರು ಆ ಥರ ಏನು ನೋಡೋಕ್ಕಾಗಲ್ಲ. ಬಟ್ ಈ ಸೀರೀಸ್ ಎಲ್ಲ ಒಂದೇ ದಿನ 8 ಎಪಿಸೋಡೆಲ್ಲ ಲೈಕ್ ಒಂದೇ ದಿನ ಮುಗಿಸ್ತಾರೆ. ಒಂದು ಸೀಸನ್ ಅಲ್ಲ, ತುಂಬ ಸೀಸನ್ ಒಂದೇ ಸರಿ ಮುಗಿಸ್ತಾರೆ ಒಂದೇ ದಿನದಲ್ಲಿ. ಬೆಳಿಗ್ಗೆಯಿಂದ ಕುತ್ಕೊಂಡು ನೈಟ್ವರೆಗೂ ಅದನ್ನೇ ನೋಡ್ತಾರೆ ಅಂಥವ್ರು. ಏನೋ ನನಗೆ ಕನ್ಫ್ಯೂಸ್ ಆಗುತ್ತೆ. ಓಕೆ, ಮತ್ತೆ ನಾಳೆ ಸಿಗೋಣ. ಗುಡ್ ಮಾರ್ನಿಂಗ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಬೈ ಬಾಯ್.